ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ. ಅದರಲ್ಲೂ ಹೊಸಬರ ಬಹಳಷ್ಟು ಸಿನಿಮಾಗಳು ದೊಡ್ಡ ಸಕ್ಸಸ್ ಅನ್ನೇ ಕಂಡಿವೆ. ಹಾಗಿದ್ರೆ 2024ರಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿರುವಂತಹ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ಗಳ ಬಗ್ಗೆನೇ ಈ ವಿಡಿಯೋ. ಆ್ಯಂಡ್ ಅದೇ ಬೆಸ್ಟ್ ಕನ್ನಡ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ ಇನ್ 2024. ಸಂದೀಪ್ ಸುಂಕದ್ ಬೈ ಶಾಕಾಹಾರಿ. ಇದೊಂದು ಮರ್ಡರ್ ಮಿಸ್ಟ್ರಿ ಕಥೆಯಾಗಿತ್ತು. ಸಂದೀಪ್ ಸುಂಕದ್ ಅವರು ಡೈರೆಕ್ಟ್ ಮಾಡಿ, ರಂಗಾಯಣ ರಘು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಶಾಕಾಹಾರಿ ಹೋಟೆಲ್ ಹಾಕೊಂಡಿದ್ದಂತಹ ಸುಬ್ಬಣ್ಣ ಮತ್ತು ಅವನ ಸುತ್ತ ನಡೆಯುವಂತಹ ಮರ್ಡರ್ ಕಥೆನೇ ಈ ಸಿನಿಮಾ. ಸುಂಕದ್ ಅವರು ಸ್ಟ್ರಾಂಗ್ ರೈಟಿಂಗ್ ಆ್ಯಂಡ್ ಅಷ್ಟೇ ಆಥೆಂಟಿಕ್ ಪ್ರೆಸೆಂಟೇಷನ್ ಅನ್ನ ಇಟ್ಟಿದ್ರು ಸಿನಿಮಾದಲ್ಲಿ. ಹೊಸಬರ ಸಿನಿಮಾ ಅನ್ನೋದಕ್ಕೆ ಥಿಯೇಟ್ರಲ್ಲಿ ಅಷ್ಟು ಸದ್ದು ಮಾಡದೇ ಇದ್ರೂ ಕೂಡ OTTಗೆ ಬಂದ ನಂತರ ಭಾರಿ ಪ್ರಶಂಸೆಯನ್ನ ಈ ಸಿನಿಮಾ ಪಡ್ಕೊಂಡಿತ್ತು. ಆ್ಯಂಡ್ ಅದರಿಂದಾನೇ ಸಂದೀಪ್ ಸುಂಕದ್ ಅವರು ಅವರ ನೆಕ್ಸ್ಟ್ ಫಿಲ್ಮ್ ಗೀತಾ ಪಿಕ್ಚರ್ಸ್ ಅಂಡರಲ್ಲಿ ಧೀರನ್ ಅವರಿಗೆ ಸಿನಿಮಾ ಮಾಡ್ತಿದ್ದಾರೆ. ಶ್ರೀನಿಧಿ ಬೆಂಗಳೂರು ಬೈ ಬ್ಲಿಂಕ್. ಇದು ಕನ್ನಡದ ಮೊದಲ ಮ್ಯೂಸಿಕಲ್ ಸೈನ್ಸ್ ಫಿಕ್ಷನ್ ಸಿನಿಮಾ. ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಟ್ ಮಾಡಿ, ದೀಕ್ಷಿತ್ ಶೆಟ್ಟಿ, ಚೈತ್ರಾ ಜೆ ಆಚಾರ್ಯ ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅಪೂರ್ವ ಟೈಮ್ ಲೂಪಲ್ಲಿ ಸಿಕ್ಕಾಕಿಕೊಂಡು ಪಡುವಂತಹ ಬಾಧೆಯನ್ನ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇನಲ್ಲಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಜನಪದ ಶೈಲಿ ಆ್ಯಂಡ್ ಅದೇ ಶೈಲಿಯ ಮ್ಯೂಸಿಕ್ ಮಾತ್ರ ಸೈಕ್ ಆಗಿತ್ತು. ಸೊ ಟೆಕ್ನಿಕಲಿ ತುಂಬ ಕಷ್ಟಕರ ಆಗಿರುವಂತಹ ಈ ಸಿನಿಮಾನ ಶ್ರೀನಿಧಿ ಬೆಂಗಳೂರು ಅವರು ಅಷ್ಟೇ ಪರ್ಫೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ತಂದಿದ್ರು. ಅಗೇನ್ ಥಿಯೇಟ್ರಲ್ಲಿ ಅನ್ಕೊಂಡಷ್ಟು ರೆಸ್ಪಾನ್ಸ್ ಸಿಗದೇ ಇದ್ರೂ ಕೂಡ OTTಗೆ ಬಂದ ನಂತರ ಈ ಸಿನಿಮಾ ಎಲ್ಲ ಭಾಷೆಗಳಿಗೂ ಡಬ್ ಆಯಿತು. ಆ್ಯಂಡ್ ಶ್ರೀನಿಧಿ ಅವರು ಡೆಬ್ಯೂ ಡೈರೆಕ್ಷನಲ್ಲೇ ಸಕ್ಸಸ್ ಕಂಡ್ರು ಅಂತ ಹೇಳ್ಬೋದು. ಚಂದ್ರಜಿತ್ ಬೆಳ್ಳಿಯಪ್ಪ ಬೈ ಇಬ್ಬನಿ ತಬ್ಬಿದ ಎಳೆಯಲಿ. ಈ ವರ್ಷದ ಬೆಸ್ಟ್ ಫೀಲ್ ಗುಡ್ ಲವ್ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಇದು. ವಿಹಾನ್ ಗೌಡ, ಮಯೂರಿ ನಟರಾಜ್ ಮತ್ತು ಅಂಕಿತಾ ಅಮರ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಸಿನಿಮಾದಲ್ಲಿ ಸಿದ್ಧಾರ್ಥ್ ಮತ್ತು ಅನಾಹಿತಳ ಲವ್ ಸ್ಟೋರಿ ಇತ್ತು. ವಿಜುವಲಿ ಸಿನಿಮಾದ ಟ್ರೀಟ್ಮೆಂಟ್, ಅದರಲ್ಲೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಆಡಿಯನ್ಸ್ಗಳಿಂದ ಉತ್ತಮ ರೆಸ್ಪಾನ್ಸನ್ನು ಪಡ್ಕೊಂಡು ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಡೆಬ್ಯೂ ಸಿನಿಮಾದಿಂದಲೇ ದೊಡ್ಡ ಸಕ್ಸಸ್ ಕಂಡ್ರು ಅಂತ ಹೇಳ್ತೀನಿ. ಆಕರ್ಷ್ HP ಬೈ ಫ್ಯಾಮಿಲಿ ಡ್ರಾಮಾ. ಡಾರ್ಕ್ ಕಾಮಿಡಿ ಜಾನರ್ನ ಸಿನಿಮಾ ಇದು. ಅಭಯ್, ರೇಖಾ ಕೂಡ್ಲಿಗಿ ಮತ್ತು ಸಿಂಧು ಶ್ರೀನಿವಾಸ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಯುನಿಕ್ ಕಾನ್ಸೆಪ್ಟ್ ಆ್ಯಂಡ್ ಅಷ್ಟೇ ಯುನಿಕ್ ಆಗಿರುವಂತಹ ಎಕ್ಸಿಕ್ಯೂಷನ್ ಇತ್ತು ಸಿನಿಮಾದಲ್ಲಿ. ಅಭಯ್ ದುಡ್ಡಿನ ಆಸೆಯಿಂದ ಒಂದು ರಾಬರಿ ಗ್ಯಾಂಗ್ ಅಲ್ಲಿ ಸೇರ್ಕೊಳ್ತಾನೆ. ಸೊ ಅಲ್ಲಿಂದ ಮುಂದೆ ಅವನು, ಅವನ ತಂಗಿ ಮತ್ತು ಅವನ ತಾಯಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನೋದೇ ಈ ಸಿನಿಮಾ. ಸೊ ಆಕರ್ಷ್ ಅವರ ಡೆಬ್ಯೂ ಡೈರೆಕ್ಷನ್ನ ಸಿನಿಮಾ ಆಗಿದ್ದು ಕೆಲವು ಕಡೆ ಇದು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು ಕೂಡ ಆಬ್ವಿಯಸ್ಲಿ ಒಂದೊಳ್ಳೆ ಪ್ರಯತ್ನ ಅಂತೂ ಸಿನಿಮಾದಲ್ಲಿ ಕಾಣಿಸುತ್ತೆ. ರಾಘವ್ ಆ್ಯಂಡ್ ಪ್ರಶಾಂತ್ ರಾಜ್ ಬೈ ಓಟು. ಇದೊಂದು ಮೆಡಿಕಲ್ ಥ್ರಿಲ್ಲರ್ ಡೈರೆಕ್ಟೆಡ್ ಬೈ ರಾಘವ್ ಆ್ಯಂಡ್ ಪ್ರಶಾಂತ್ ರಾಜ್. ಪ್ರವೀಣ್ ತೇಜ್, ಆಶಿಕಾ ರಂಗನಾಥ್, ಸಿರಿ ರವಿಕುಮಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಶ್ರದ್ಧಾ ನಾಯಕ್ ಅವರು ಓಟು ಅನ್ನೋ ಡ್ರಗ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅದರಿಂದ ಸತ್ತೋಗಿರೋರನ್ನ ಮತ್ತೆ ಬದುಕಿಸಬಹುದೆಂದು. ಸೊ ಈ ಪ್ರೊಸೆಸ್ಸಲ್ಲಿ ಅವರು ಸಕ್ಸಸ್ ಆಗ್ತಾರ, ಇದರ ನಡುವೆ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ. ಇರೋ ಕಾನ್ಸೆಪ್ಟನ್ನು ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ಸ್. ಆ್ಯಂಡ್ ಅದರಿಂದಾನೇ ಡೆಬ್ಯೂ ಡೈರೆಕ್ಷನಲ್ಲಿ ಒಂದೊಳ್ಳೆ ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ವಿಕ್ಕಿ ವರುಣ್ ಬೈ ಕಾಲಾಪತ್ತರ್. ವಿಕ್ಕಿ ವರುಣ್ ಅವರೇ ಡೈರೆಕ್ಟ್ ಮಾಡಿ, ವಿಕ್ಕಿ ವರುಣ್, ಧನ್ಯರಾಮ್ ಮತ್ತು TS ನಾಗಾಭರನ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಡ್ರಾಮಾ ಥ್ರಿಲ್ಲರ್ ಜಾನರ್ನ ಈ ಸಿನಿಮಾದಲ್ಲಿ ಮುದಲಾಪುರ ಅನ್ನೋ ಊರಿದೆ. ಅಲ್ಲಿನ ಜನರೆಲ್ಲ ಸೇರಿ ಸೇನಾಧಿಕಾರಿ ಶಂಕರ್ ಅನ್ನುವವನನ್ನ ಗೌರವಿಸಲು ಒಂದು ಮೂರ್ತಿ ಸ್ಥಾಪನೆ ಮಾಡ್ತಾರೆ. ಬಟ್ ಅದರಿಂದ ಆ ಗ್ರಾಮದಲ್ಲಿ ಆಗುವಂತಹ ತೊಂದರೆಗಳನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಕ್ಕಿ ವರುಣ್ ಅವರ ಡೆಬ್ಯೂ ಸಿನಿಮಾ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತ ಪ್ರೆಸೆಂಟೇಷನ್ ಇತ್ತು ಸಿನಿಮಾದಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾ ಕೂಡ ಒಳ್ಳೆ ಸಕ್ಸಸ್ ಅನ್ನ ಕಾಣ್ತು ಅಂತ ಹೇಳ್ಬೋದು. ಶ್ರೀಲೇಶ್ S ನಾಯರ್ ಬೈ ಪೆಪೆ. ಈ ಸಿನಿಮಾ ಡಿಸಪಾಯಿಂಟ್ ಮಾಡಿದ್ರು ಕೂಡ ಆಸ್ ಅ ಡೈರೆಕ್ಟರ್ ಆಗಿ ಶ್ರೀಲೇಶ್ ಅವರು ಇಂಪ್ರೆಸ್ ಮಾಡ್ತಾರೆ. ವಿನಯ್ ರಾಜ್ಕುಮಾರ್ ಮತ್ತು ಕಾಜಲ್ ಕುಂದರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಒಂದು ತೊರೆಗೋಸ್ಕರ ಎರಡು ಫ್ಯಾಮಿಲಿಗಳ ನಡುವಿನ ಸಂಘರ್ಷವೇ ಈ ಸಿನಿಮಾ. ಪ್ರೆಸೆಂಟೇಷನ್ ಯುನಿಕ್ ಆಗಿದ್ರು ಕೂಡ ತುಂಬಾನೇ ಡಿಸಪಾಯಿಂಟ್ ಮಾಡಿತ್ತು. ಬಟ್ ಎಡಿಟಿಂಗ್ನಿಂದ ಸಿನಿಮಾ ಇಂಪ್ರೆಸ್ ಮಾಡುತ್ತೆ. ಸೊ ಶ್ರೀಲೇಶ್ ಅವರು ಕೂಡ ಒಂದೊಳ್ಳೆ ಡೆಬ್ಯೂ ಸಿನಿಮಾನ ಕೊಟ್ಟರು ಅಂತಾನೆ ಹೇಳ್ತೀನಿ. ನಾಗರಾಜ್ ಸೋಮಯಾಜಿ ಬೈ ಮರ್ಯಾದೆ ಪ್ರಶ್ನೆ. ಶೈನ್ ಶೆಟ್ಟಿ, ಆಕಾಶ್ ಅಡಿಗ ಮತ್ತು ಸುನಿಲ್ ರಾವ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಸಿನಿಮಾ ಇದು. ಮಿಡಲ್ ಕ್ಲಾಸ್ ವ್ಯಕ್ತಿ ಮರ್ಯಾದೆಗಾಗಿ ಹೋರಾಡೋ ಕಥೆಯನ್ನ ಕಣ್ಣಿಗೆ ಕಟ್ಟೋ ಹಾಗೆ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಇವನ್ ಆಕ್ಟಿಂಗ್ ವೈಸ್ ಕೂಡ ಈ ಸಿನಿಮಾ ಇಂಪ್ರೆಸ್ ಮಾಡುತ್ತೆ. ಸೊ ಡೆಬ್ಯೂ ಸಿನಿಮಾ ಆಗಿದ್ರು ಕೂಡ ನಾಗರಾಜ್ ಅವರು ಒಳ್ಳೆ ಕಾನ್ಸೆಪ್ಟ್ ಅನ್ನ ತಂದು ಅಷ್ಟೇ ಆಥೆಂಟಿಕ್ ಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ರು. ಆ್ಯಂಡ್ ಅದರಿಂದಾನೇ ಥಿಯೇಟ್ರಲ್ಲಿ ಆಡಿಯನ್ಸ್ಗಳು ಈ ಸಿನಿಮಾನ ಒಪ್ಪಿಕೊಂಡು ಸಕ್ಸಸ್ ಕೂಡ ಮಾಡಿದ್ರು. ಸೊ ಇವಿಷ್ಟು ಜನ ನನ್ನ ಲಿಸ್ಟಲ್ಲಿ ಇದ್ದಂತಹ
ಕನ್ನಡದ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ ಇನ್ 2024. ಸೊ ಈ ಡೈರೆಕ್ಟರ್ಸಲ್ಲಿ ಮತ್ತು ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಮತ್ತು ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.